ಸುಧಾ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ. ಶಿರಾ ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಡಿ ಮಂಜುನಾಥ್ ಆಯ್ಕೆ. ಶಿರಾ ತಾಲೂಕಿನ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಡಿ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಅರ್ಜುನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬ್ಯಾಂಕಿನ ಸಭಾಂಗಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಸರ್ವಸಮ್ಮತದಿಂದ ಈ ಆಯ್ಕೆ ನಡೆದಿದ್ದು ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಅನೇಕ ಮುಖಂಡರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಮುಖಂಡರು ಮಾಜಿ ಅಧ್ಯಕ್ಷರುಗಳಾದ ಕೆಎಲ್ ಮುಕುಂದಪ್ಪ, ಜಗದೀಶ್ ಗೌಡ, ಕವಿತಾ ಈರಣ್ಣ, ದೇವರಾಜು, ಶ್ರೀರಾಮಯ್ಯ, ರಂಗನಾಥ್ ಗೌಡ, ತಾರಪ್ಪಾದು, ತಿಮ್ಮರಾಜು ಪ್ರಮುಖರು. ಟಿಎಪಿಎಂಸಿ ಮಾಜಿ ಅಧ್ಯಕ್ಷ ಎಚ್ಎಲ್ ನಾರಾಯಣಪ್ಪ, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮಹೇಂದ್ರ ಗೌಡ ಕಲ್ಲಹಳ್ಳಿ, ಗಿರಿಯಣ್ಣ, ಅನಿಲ್ ಕುಮಾರ್, ಆರ್ ಮಹೇಶ್ ಹಾಗೂ ಬ್ಯಾಂಕ್ನ ನಿರ್ದೇಶಕರುಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಅಧಿಕಾರಿಗಳು ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಸಿಡಿಒ ಶ್ರೀನಿವಾಸ್ ಹಾಗೂ ಪಿಎಲ್ಡಿ ಬ್ಯಾಂಕ್ನ ವ್ಯವಸ್ಥಾಪಕ ರವಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಡಿ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾದ ಅರ್ಜುನ್ ಅವರಿಗೆ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಮತ್ತು ಹಿತೈಷಿಗಳು ಉಪಚಾರ ನೀಡಿ ಶುಭವನ್ನ ಹಾರೈಸಿದರು. ರೈತರ ರಕ್ಷಣೆ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಈ ವೇಳೆ ನೂತನ ಪದಾಧಿಕಾರಿಗಳು ತಿಳಿಸಿದರು. ಈ ದಿವಸ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷನಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನನ್ನೆಲ್ಲ ನಿರ್ದೇಶಕರಿಗೂ ಸಹ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನಿರ್ದೇಶಕರಿಗೂ ಸಹ ಹಾಗೂ ಮುಖಂಡರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಈ ಬ್ಯಾಂಕಿನ ಶ್ರೇಯಾಭಿವೃದ್ಧಿ ಮತ್ತು ಈ ತಾಲೂಕಿನ ರೈತರಿಗೋಸ್ಕರನ ನಮ್ಮ ಶಾಸಕರ ಸಹಕಾರತ್ವದಲ್ಲಿ ಏನೆಲ್ಲ ಉಪಯೋಗ ಕೊಡಬೇಕು ಅದನ್ನೆಲ್ಲ ಉಪಯೋಗ ತಗೊಂಡು ನಮ್ಮ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ನಿರ್ದೇಶಕರ ಸಹಕಾರದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನದಾಗಿ ಸಾಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾವು ಎಷ್ಟು ದಿವಸದಲ್ಲಿ ಅಧಿಕಾರದಲ್ಲಿ ಇರ್ತೀವೋ ಅಷ್ಟು ದಿವಸದಲ್ಲಿ ನಮ್ಮ ಕೈಲಿ ಏನಾಗುತ್ತೋ ರೈತರಿಗೋಸ್ಕರನ ಏನಾದರೂ ಒಂದು ಕಿರುಕಾಣಿಕೆನೆ ಸಲ್ಲಿಸಬೇಕು. ಮತ್ತು ಸರ್ಕಾರದಿಂದ ಮತ್ತು ನಮ್ಮ ಶಾಸಕರ ಸಹಕಾರತ್ವದಲ್ಲಿ ಹೆಚ್ಚಿನದಾಗಿ ಸಾಲವನ್ನು ತಂದು ನಮ್ಮ ತಾಲೂಕಿನ ರೈತರಿಗೆ 3% ಬಡ್ಡಿ ದರದಲ್ಲಿ ಹೆಚ್ಚಿನದಾಗಿ ಕೊಡ್ಸಕ್ಕೆ ಏನೆಲ್ಲ ಪ್ರಯತ್ನ ಪಡಬೇಕು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟು ನಮ್ಮ ತಾಲೂಕಿನ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀನಿ. ಇವತ್ತು ಅಧ್ಯಕ್ಷರಾಗಿದ್ದೀರಾ. ಮೊನ್ನೆ ಆಲಿಕಲ್ ಮಳೆ ಬಂತು, ಗಾಳಿಗೆ ಬಹಳಷ್ಟು ಬೆಳೆ ನಾಶ ಆಯ್ತು. ಆ ಸಂದರ್ಭದಲ್ಲಿ ಏನಾಗ್ತೀನಿ ಅಂತ ನಮ್ಮ ತಾಲೂಕಿನ ರೈತರಿಗೆ ಸುಮಾರು ಜನ ದಾಳಿಂಬೆ ಬೆಳೆಗಾರ ಇರ್ಬೋದು, ಅಡಿಕೆ ಬೆಳೆಗಾರ ಇರ್ಬೋದು, ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ಈ ಸಲ ನಮಗೆ ಒಳ್ಳೆ ಕ್ರಾಪ್ ಆಗುತ್ತೆ ಅಂತನ. ಗ್ರಾಚಾರದಿದ್ದನ ಈ ಸತಿ ತುಂಬಾ ಅನಾನುಕೂಲ ಆಗಿದೆ. ಮತ್ತೆ ನಮ್ಮ ಶಾಸಕರು ಮತ್ತೆ ನಮ್ಮ ಮಿನಿಸ್ಟ್ರುಗಳು ಬಂದು ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ರೈತರಿಗೆ ಏನು ಅನುಕೂಲ ಮಾಡ್ಬೇಕು ನಾವು ಸಮೇತ ಜೊತೆಗೆ ಹೋಗಿ ಅವ್ರಿಗೆಲ್ಲ ತೋರಿಸಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಆ ಇನ್ಶೂರೆನ್ಸ್ ಕಂಪ್ನಿಯಿಂದ ಏನೆಲ್ಲ ಬರಬೇಕು ಅದನ್ನೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾವು ಅವ್ರ ಜೊತೆಗೆ MLA ಜೊತೆಗಿರ್ಬೋದು, ಮಿನಿಸ್ಟ್ರ್ ಜೊತೆಗಿರ್ಬೋದು ಏನೆಲ್ಲ ಪ್ರಯತ್ನ ಪಡ್ಬೇಕು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ. ನಮ್ಮ ರೈತರು ಯಾವುದೇ ಕಾರಣಕ್ಕೂ ಯಾರೂ ಸಹ ಸಾಲ ಬಾಧೆ ಇದ್ದನ ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಬಾರ್ದು. ಇವತ್ತೆಲ್ಲ ನಾಳಿಕೆ ದುಡಿತೀವಿ, ಯಾವ ರೀತಿನೆಲ್ಲ ಕಷ್ಟಗಳು ಒಂದಲ್ಲ ಒಂದು ರೀತಿ ಕಷ್ಟಕ್ಕೆ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಸೊಲ್ಯೂಷನ್ ಹುಡುಕೊಂಡು ಹೋಗಿ ನಮ್ಮ ಸೊಲ್ಯೂಷನ್ ಸಾಲ್ವ್ ಮಾಡ್ಕೋಬೇಕೆ ಹೊರತು ಸಾಲ ಬಾಧೆ ಇದ್ದನ್ನ ತೀರೋದ್ರೆ ಏನು ಪ್ರಯೋಜನ ಬರಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಬರಲ್ಲ. ನಮ್ಮ ಕೈಲಿ ಏನಾಗುತ್ತೋ ನಮ್ಮ ಬ್ಯಾಂಕ್ನಲ್ಲಿ ಏನಾಗುತ್ತೋ ಎಲ್ಲ ರೈತರಿಗೂ ಅನುಕೂಲ ಮಾಡ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಯಾವ್ದಾದ್ರು ಸಿಗತ್ತಿದ್ರೆ ನಮ್ಮ ಬ್ಯಾಂಕಲ್ಲಿ ಮಾತ್ರ ಇಡೀ ನಮ್ದು ಸ್ಟೇಟ್ ಬ್ಯಾಂಕ್ ಸ್ಟೇಟ್ ನಮ್ಮ ಕರ್ನಾಟಕ ಸರ್ಕಾರ ಅಧೀನದಲ್ಲಿ ಬರ್ತಕ್ಕಂಥ ಬ್ಯಾಂಕ್ ಆಗಿರೋದ್ರಿಂದ ಅಂತ ಯಾವುದೂ ಇದಿಲ್ಲ. ಅಂತ ಸರ್ಕಾರದಿಂದ ಯಾವ್ದನ್ನ ಸುತ್ತೋಲೆಗಳು ನಮ್ಮಲ್ಲಿ ದಿನ ಬಿಟ್ಟು ದಿನ ಡೇ ಬೈ ಡೇ ಏನಾದ್ರು ರೂಲ್ಸ್ ಚೇಂಜ್ ಆಗಿ ಏನೋ ಅನುಕೂಲ ಆಗೋ ರೀತಿ ಏನಾದ್ರೆ ನಮ್ಮ ರೈತರಿಗೆ ಎಲ್ಲ ರೀತಿನೂ ಅನುಕೂಲ ಮಾಡ್ಕೊಡ್ತೀವಿ. ಈ ದಿನ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ಈ ನಮ್ಮ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರುಗಳು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ನಾವು ಬಡ ಕುಟುಂಬ ಬಂದಿರತಕ್ಕಂಥ ವ್ಯಕ್ತಿ ಮತ್ತು ರೈತರ ಮಗ ನಾನು. ಈ ನಮ್ಮ ಸವಲತ್ತು ಏನು ಸಿಗುತ್ತೋ ಈ ಪಿಎಲ್ಡಿ ಬ್ಯಾಂಕ್ ವತಿಯಿಂದ ರೈತರಿಗೆ ಆದಷ್ಟು ಏನು ನಮ್ಮ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ ಅದನ್ನು ಅವರಿಗೆ ಸಹಾಯ ಮಾಡೋಂಥದ್ದು ಮತ್ತು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಇದು ಮುಂಚೆ ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ, ಇವತ್ತು ಕ್ಲಿಯರಾಗಿ ಏನು ರೈತರಿಗೆ ಅನುಕೂಲ ಆಗೋಂಥದ್ದು ಇಲ್ಲಿನ ಸವಲತ್ತು ಏನು ಸಿಗುತ್ತೆ ಅವ್ರಿಗೆಲ್ಲರೂ ಕೂಡ ಒದಗಿಸ್ತೀವಿ ಅಂತ ಹೇಳಿ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ರೈತರ ಮಕ್ಕಳು SLCಯಲ್ಲಿ PUCನಲ್ಲಿ ಉತ್ತೀರ್ಣ ಆಗ್ತಾರೆ ಸರ್, ಅಂತವರಿಗೆ ಪ್ರೋತ್ಸಾಹ ಮಾಡೋ ಮುಂದಿನ ದಿನಗಳಲ್ಲಿ ಅದನ್ನ ಈ ಮೀಟಿಂಗ್ ಅಲ್ಲಿ ಏನು ಕೂತ್ಕೊಂಡು ಮಾತಾಡ್ಬೇಕಾಗುತ್ತೆ, ಮಾತಾಡಿ ತೀರ್ಮಾನ ತಗೊಂತೀವಿ. ಶಿರಾ ತಾಲೂಕು ಪ್ರಾಥಮಿಕ ಮತ್ತು ಕೃಷಿ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಇವತ್ತಿನ ಚುನಾವಣೆಗೆ ಆಗಮಿಸಿರತಕ್ಕಂಥ
ಎಲ್ಲ ನಮ್ಮ ನಿರ್ದೇಶಕ ಮಿತ್ರರಿಗೂ ಹಾಗೂ ಶಿರಾ ತಾಲೂಕಿನ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ಪ್ರಥಮವಾಗಿ ನಮಸ್ಕರಿಸುತ್ತಾ, ಏನು ಇವತ್ತಿನ ಕಾರ್ಯಕ್ರಮವನ್ನು ಇತ್ತು, ಚುನಾವಣೆ ಕಾರ್ಯಕ್ರಮ, ಇವತ್ತು ಡಿ ಮಂಜುನಾಥ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು, ಅಜ್ಜಣ್ಣನವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಬೇರೆ ಯಾರು ಎದುರಾಳಿಗಳು ನಾಮಪತ್ರ ಸಲ್ಲಿಸದೇ ಇರೋದ್ರಿಂದ ಇವತ್ತು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಏನು PLD ಬ್ಯಾಂಕ್ ಇಲ್ಲಿಷ್ಟೊತ್ತು ಅಧ್ಯಕ್ಷರು ಹೇಳಿದರು, ಬಡ ರೈತರಿಗಾಗಿನೇ ಇರ್ತಕ್ಕಂಥ ಬ್ಯಾಂಕು ಇದು, ನಮ್ಮದು ಸ್ವತಂತ್ರವಾದಂಥ ಬ್ಯಾಂಕ್ ಅಲ್ಲ. ಯಾವುದೇ ತೀರ್ಮಾನ ತಗೊಳ್ಬೇಕು ಅಂದ್ರೂ ನಮಗೊಂದು ಮೇಲೊಬ್ರು ಇನ್ನೊಂದು ಹೆಡ್ ಆಫೀಸಿಂದ ಬಂದ್ರೇನೆ ನಾವೇನೇ ಯಾವುದೇ ವಿಧವಾದ ಕಾರ್ಯ ಇದನ್ನ ಮಾಡ್ಬೇಕಾದ್ರೂ ಇವತ್ತಿನ ದಿವಸ ಇವ್ರು ಕೊಡ್ತಕ್ಕಂಥ ದುಡ್ಡು ಕಡಿಮೆ ಅಂದಿದ್ದಕ್ಕೆ ಬೇರೆ ಅವ್ರು ಇಟ್ಟಿರ್ತಕ್ಕಂಥ ಇವತ್ತೇನು FD ಇಟ್ಟಿರ್ತಕ್ಕಂಥ ದುಡ್ಡನ್ನು ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡಿಬಿಟ್ಟು ಅಂಥ ಬಡ ರೈತರಿಗೆ, ಕಷ್ಟ ಇರೋರಿಗೆ ಇವತ್ತೇನು ಬೇಕೇ ಬೇಕು, ಇವತ್ತು 2 ಲಕ್ಷ 3 ಲಕ್ಷ ಅಂದವರಿಗೆ ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಮಾಡಿಬಿಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಬೇರೆಯವ್ರು ನಮ್ಮಲ್ಲಿ FD ಇಟ್ಟಿರ್ತಕ್ಕ ದುಡ್ಡನ್ನು ಸಾಲದ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಆಮೇಲೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಬ್ಯಾಂಕಿನ ನಿರ್ದೇಶಕರ ಮಕ್ಕಳು SSLC PUC ನಲ್ಲಿ ಪಾಸ್ ಮಾಡಿರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಒಂದು ಕರೆಸಿ ಒಂದು ಸನ್ಮಾನ ಮಾಡಿ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಏನೀಗ 3% ಕೊಡ್ತಕ್ಕಂಥದ್ದು ಇಡೀ ಸ್ಟೇಟ್ ಪಾಲಿಸಿ, 172 ಬ್ಯಾಂಕ್ ಏನಿದೆ ಕರ್ನಾಟಕದಲ್ಲಿ, ಆ ಎಲ್ಲ ಬ್ಯಾಂಕಿಗೂ ರಾಜ್ಯ ಸರ್ಕಾರ SLD ಬ್ಯಾಂಕ್ ಏನು ಹಂಚುತ್ತೈತೋ ಆ ಅನುದಾನದಲ್ಲಿ ನಾವು ಸಾಲ ಕೊಡ್ತಾ ಇದ್ದೀವಿ. ಹೆಚ್ಚಿಗೆ ಕೊಡೋದಕ್ಕೆ ಬರೋದಿಲ್ಲ. ಏನು ಬೇರೆ ರೀತಿಯಲ್ಲಿ ನಾವೇನಿಲ್ಲಿ ದಿನನಿತ್ಯ ದುಡ್ಡು ವಹಿವಾಟು ಏನಿರೋದಿಲ್ಲ. FD ಇಟ್ಟಿದ್ದ ದುಡ್ಡು ಕೊಡ್ಬೋದು, 12-13% ಆಗ್ತೈತೆ. ಸರ್ಕಾರ ಕೊಡ್ತಕ್ಕಂಥದ್ದು 3%. ಆ 3% ಕೊಡ್ತಾ ಇನ್ನೂ ಬೇಕು 13% ಆದ್ರಾಗ್ಲಿ ₹1 ಬೀಳ್ತೈತೆ, ನಾವು ಕೊಡ್ತೀವಿ ಅಂತ ಜನ ಮುಂದೆ ಬಂದವರಿಗೆ ಆದಷ್ಟು ಮಟ್ಟಕ್ಕೆ ಬ್ಯಾಂಕ್ ವತಿಯಿಂದ ಏನು ಕೊಡ್ಬೇಕು, ಇಲ್ಲಿನವರೆಗೂ ಅಲ್ಲೇ ಒಂದು ₹2.5 ಕೋಟಿ ವಿಲೇವಾರಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೂ ಹೆಚ್ಚಿನದಾಗಿ ರೈತ ಬಾಂಧವರು ಇರ್ತಕ್ಕಂಥವ್ರು ಏನು ಬಡ್ಡಿ ಕೊಡ್ತೀವಿ ನಾವು. ನಮ್ಮ ಬ್ಯಾಂಕಲ್ಲಿ ಒಂದು 8-9% ಬಡ್ಡಿ ಕೊಡೋದಕ್ಕಿಟ್ಟು ಅದೇ ನಿಮ್ಮ ದುಡ್ಡೇ ಇನ್ನೊಬ್ರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು 2-3% ನಾವು ಬ್ಯಾಂಕ್ ವಹಿವಾಟಿನ ಖರ್ಚು ವೆಚ್ಚಕ್ಕೆ ನೋಡ್ಕೊಂಡು 12-13% ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದೀವಿ. ದಯವಿಟ್ಟು ಇರ್ತಕ್ಕಂಥವ್ರು ಇಡ್ರಿ, ಕಷ್ಟ ಇರ್ತಕ್ಕಂಥವ್ರು ಬರ್ರಿ, ನಮ್ಮ ಬ್ಯಾಂಕಿನ ಅನುಕೂಲ ತಗೊಳ್ರಿ. ಇದು ರೈತರಿಗಾಗಿದೆ, ರೈತರಿಗೋಸ್ಕರನೇ, ರೈತರಿಂದಲೇ ಉತ್ಪತ್ತಿ ಆದಂಥ ಬ್ಯಾಂಕು. ನಾವು ಯಾವಾಗಲೂ ಸಹಕಾರ ಮಾಡೋಕ್ಕೆ ಸಿದ್ಧ ಇರ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಶಿರಾ ತಾಲೂಕಿನ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದಂಥ PLD ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಈ ದಿನ ನಡೆದಂಥ ಹಿನ್ನೆಲೆಯಲ್ಲಿ ಈ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಚಿರತಳ್ಳಿ ಡಿ ಮಂಜುನಾಥ್ ಅವರಿಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಅಜ್ಜಣ್ಣನವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ನಿಮ್ಮ ಮುಂದಿನ ಅವಧಿನಲ್ಲಿ ಬ್ಯಾಂಕಿನಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನು ಈ ತಾಲೂಕಿನ ರೈತರಿಗೆ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಅವಧಿನಲ್ಲಿ ಒಂದು ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡ್ಬೇಕಂತ ಮನವಿ ಮಾಡ್ಕೊಳ್ತಾ ನಿಮಗೆ ಶುಭಾಶಯವನ್ನ ಕೋರ್ತಾ ಇದ್ದೀನಿ. ಶಿರಾ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತು ಅವಿರೋಧವಾಗಿ ಹುಲಿಕುಂಟ ಹೋಬಳಿಯ ಡಿ ಮಂಜುನಾಥ್ ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಕಸಬಾ ಹೋಬಳಿಯ ಅಜ್ಜಣ್ಣನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅವರಿಗೆ ಸಹಕರಿಸಿದಂಥ ಎಲ್ಲ ತಾಲೂಕಿನ ಮುಖಂಡರುಗಳಿಗೂ, ಎಲ್ಲ ನಿರ್ದೇಶಕ ಬಂಧುಗಳಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಬ್ಯಾಂಕಿಗೆ ಇವತ್ತೇನು ಅವರ ಬರೀ ಅಧ್ಯಕ್ಷ ಉಪಾಧ್ಯಕ್ಷ ಅಷ್ಟೇ ಅಲ್ಲ, ಅವರಿಗೆ ಒಂದು ಜವಾಬ್ದಾರಿ, ಆ ಜವಾಬ್ದಾರಿನ ಅತ್ಯಂತ ಸಮರ್ಪಕವಾಗಿ ನಿಭಾಯಿಸಿ ಈ ತಾಲೂಕಿನ ಜನತೆಗೆ SLD ಬ್ಯಾಂಕ್ನಿಂದ ಅವರು ಸಾಲ ತಂದು ರೈತರಿಗೆ ಸಹಾಯ ಮಾಡಿದರೆ ಅವರ ಆ ಚೇರ್ ಮೇಲೆ ಕುತ್ಕೊಂಡಿದ್ಗೂ ಒಂದು ಸಾರ್ಥಕ ಆಗ್ತೈತೆ ಅಂತ ನಾನಾದರೂ ಭಾವಿಸ್ತಾ, ಈಗ ಶಾಸಕರಿದ್ದಾರೆ, ಅವ್ರನ್ನ ಉಪಯೋಗಿಸ್ಕೊಂಡು ಅಧ್ಯಕ್ಷರು ಈ ತಾಲೂಕಿನ ರೈತರ ಪರವಾಗಿ ಹೆಚ್ಚಿನ ಅನುದಾನ ತಂದು ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ, ಎರಡನೇದಾಗಿ ನಮ್ಮ ಭಾಗದಲ್ಲಿ ಹುಲಿಕುಂಟ ಹೋಬಳಿಯಲ್ಲಿ ಆಲಿಕಲ್ಲು ಮಳೆ ಬಿದ್ದು ಅನ್ಯಾಯ ಇರೋದಕ್ಕೆ ಈ PLD ಬ್ಯಾಂಕಿನ ಅಧ್ಯಕ್ಷರು ಸಹ ಶಾಸಕರಲ್ಲಿ ಒತ್ತಡ ತಂದು ಹೆಚ್ಚಿನ ಪರಿಹಾರವನ್ನು ಕೊಡಿಸಿ ಈ ತಾಲೂಕಿನ ಜನತೆ ಪರವಾಗಿ ಕೆಲಸ ಮಾಡಲಿ ಅಂತ ನಾನಾದರೂ ಅವ್ರಿಗೆ ವೈಯಕ್ತಿಕವಾಗಿ ಆಶಿಸುತ್ತಾ ಅಭಿನಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ.
ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.